ಆದ್ಯ ಒಳಗಡೆ ಇರು, ಹೂ ತಗೊಂಡ್ ಬಾಮ್ಮ. ಅಂದ್ರೆ ಲಕ್ಷ್ಮಿ ತಾಳಿನ ಅವಳು ಕುತ್ತಿಗೆ ಕಟ್ಬೇಕಲ್ಲ. ಇಷ್ಟೆಲ್ಲ ಆದ್ಮೇಲೆ ಅದ್ ನಡೀದೇ ಇರುತ್ತಾ? ನಡೆಯೋದಿಲ್ಲ. ಸೀರೆ ನೀನ್ ಕೊಟ್ಲು ಅಂತ ಕಟ್ಕೊಂಡಿದ್ದಾಳೆ. ಪೂಜೆಯಲ್ಲಿ ಅವಳು ಕೂತ್ಕೋಬೇಕಾಗಿತ್ತು, ಕೂತ್ಕೊಂಡಿದ್ದಾಳೆ. ಆದ್ರೆ ಲಕ್ಷ್ಮಿ ತಾಳಿನ ಅರಿಶಿಣದ ದಾರಾನ ನಾನ್ ತಾನೇ ಕಟ್ಬೇಕು. ಸೀನು, ಎಲ್ರೂ ಆನಂದವಾಗಿ ಪೂಜೆನ ಪೂರ್ತಿ ಮಾಡ್ಕೊಂಡಿದ್ದಾರೆ. ಅವ್ರ ಖುಷಿನ ಹಾಳ್ ಮಾಡ್ಬೇಡ. ಹೌದ್ ಮತ್ತೆ, ನಾನು ಯಾರ ಆನಂದನೂ ಹಾಳು ಮಾಡಬಾರ್ದು. ನಿಮ್ಗೆ ಯಾರಿಗೂ ನನ್ನ ಬಗ್ಗೆ ಯೋಚನೆನೂ ಇಲ್ಲ, ನನ್ನ ನೋವು ಬೇಕಾಗಿಲ್ಲ. ಅಷ್ಟಕ್ಕೂ ಏನ್ ಸೀನು ನಿನ್ ನೋವು? ತಾಳಿ ಕಟ್ಟಿ ನನಗೇನು ಆಗಲ್ಲ ಅಂತಿದ್ಯಾ ಅಥವಾ ಚಾರುನ್ ಬೇಡ ಅಂತಿದ್ಯಾ? ನಾನು ಮಾಡ್ಕೊಂಡಿರೋದು ಮದ್ವೆ ಅಲ್ಲ ಅಂದ್ಮೇಲೆ ಇವೆಲ್ಲ ಯಾಕೆ? ನಿನ್ನಿಷ್ಟನ ಈಗ ಯಾರೂ ಕೇಳೋದಿಲ್ಲ. ಇಷ್ಟಪಡೋದನ್ನ ನೀನ್ ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ. ಸರಿ, ದಯವಿಟ್ಟು ಬಂದು ಪೂಜೆ ಪೂರ್ತಿ ಮಾಡು. ಮಾಡಲ್ಲ. ನನಗಿಷ್ಟ ಇಲ್ದಿರೋ ಹುಡುಗಿನ ಇಷ್ಟ ಇರೋ ತರ ನಾಟಕ ಆಡಕ್ಕೆ ನನ್ನ ಕೈಲಾಗಲ್ಲ. ನನಗಿಷ್ಟ ಇರೋದು ನೀನು. ಸಾಯೋವರೆಗೂ ನಿನ್ನೆ ಪ್ರೀತಿಸ್ತಾ ಇರ್ತೀನಿ. ಆದ್ರೆ ನಾನು ಆದಿತ್ಯನ್ ಪ್ರೀತಿನ ಒಪ್ಕೊಂಡಿದ್ದೀನಿ ಸೀನು. ಯಾಕೆ ಒಪ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ವ್ಯಕ್ತಿ ಸುಳ್ಳು ಹೇಳ್ಬೋದೇ ಹೊರತು ಮನಸ್ಸು ಸುಳ್ಳು ಹೇಳಲ್ಲ. ಆದ್ಯ ಸುಳ್ಳು ಹೇಳಿ ನನ್ನನ್ನ ನಂಬಿಸ್ಬೋದು ಅನ್ಕೋಬೇಡ. ಆದಿತ್ಯನ ಮದ್ವೆ ಮಾಡ್ಕೊಂಡ್ಮೇಲೆ ನಾನು ಹೇಳಿದ್ದು ಸುಳ್ಳೋ ನಿಜಾನೋ ನಿನಗೆ ಅರ್ಥ ಆಗುತ್ತೆ. ಹೇಳಿದ ಮಾತನ್ನ ಕೇಳಿ ಚಾರು ಕುತ್ತಿಗೆಗೆ ಆ ಲಕ್ಷ್ಮಿ ತಾಳಿನ ಕಟ್ಟು. ಕಟ್ಟಲ್ಲ, ಕಟ್ಟಲ್ಲ. ನನಗೆ ಗೊತ್ತಿಲ್ಲದೆ ಒಂದ್ ತಪ್ಪು ನಡೆದು ಹೋಗಿದೆ, ಮತ್ತೆ ಗೊತ್ತಿದ್ದು ಇನ್ನೊಂದು ತಪ್ಪು ಮಾಡಲ್ಲ. ಚಾರು ನನಗೆ ಯಾವತ್ತಿದ್ರು ಏನೂ ಅಲ್ಲ. ನಾನ್ ಪ್ರೀತಿಸಿದ್ದು ನಿನ್ನ. ನೀನ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ನೀನೇ ನನ್ನ ಪ್ರೀತಿ ಅಷ್ಟೇ. ನೀನ್ ಬದ್ಲಾಗಲ್ವಾ ಮಾವ? ಬದ್ಲಾಗಲ್ವಾ? ನನ್ ಕತ್ತಿಗ್ ತಾಳಿ ಕಟ್ಟಿ ನಾನು ನಿನ್ ಹೆಂಡತಿ ಅಲ್ಲ ಅಂತ ಹೇಗ್ ಹೇಳ್ತೀಯಾ? ಯಾಕೆ ನನ್ನ ಈ ತರ ದೂರ ಇಡ್ತಾ ಇದೀಯಾ? ನಿನಗಿಷ್ಟ ಇದ್ರು ಇಷ್ಟ ಇಲ್ದೇ ಇದ್ರು ನನಗಿಷ್ಟ ಅಂತ ನಿನ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಆದ್ರೆ ನೀನ್ ಮಾತ್ರ ನನ್ನ ನಿನ್ ಸ್ವಂತ ಅಂತ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಇದೆಲ್ಲ ಆದ್ಯಯಿಂದಾನೆ. ಓಂ ಪ್ರಕೃತಿಯೈ ನಮಃ, ವಿಕೃತಿಯೈ ನಮಃ, ವಿದ್ಯಾಯೈ ನಮಃ, ಸರ್ವಭೂತಹಿತಪ್ರದಾಯೈ ನಮಃ, ಶ್ರದ್ಧಾಯೈ ನಮಃ. ಒಳ್ಳೇದಾಗ್ಲಿ ಅಂತ ವ್ರತ ಮಾಡ್ತಿದ್ರೆ ಆಳು ಯಾಕೆ? ಅಳು ಅಂತ ಈಗ ನನ್ನ ಹತ್ರ ಏನ್ ಉಳ್ತಿದೆ? ಮಾವನಿಗೆ ನನ್ ಕಂಡ್ರೆ ಇಷ್ಟನೇ ಇಲ್ವಂತೆ. ಈ ವ್ರತಕ್ಕೆ ಆದ್ಯ ಒಬ್ಳು ಮದುವೆ ಆದ್ರೂ ಅವ್ರ ಜೀವನದಲ್ಲಿ ಸಂತೋಷನೇ ಇಲ್ದಿರೋ ಹಾಗೆ ಮಾಡಿದಾಳೆ. ಪದ್ಮ, ಮಾತ್ಗೂ ಆದ್ಯನೇ ಯಾಕೆ ಬೈತೀಯ? ಆದ್ಯ ಏನ್ ಮಾಡಿದ್ಲು? ಇದೆಲ್ಲ ಅವಳಿಂದನೇ ಅಲ್ವಾ ಅತ್ಗೆ? ಮದುವೆ ಆಗಿದೆ ಅನ್ನೋದು ಬಿಟ್ರೆ ಹೆಂಡತಿಯಾಗಿ ಯಾವತ್ತಾದ್ರೂ ನೋಡಿದಾನ ಅವನು? ಕೊನೆ ಪಕ್ಷ ಪ್ರೀತಿಯಿಂದ ಮಾತಾಡ್ತಾನ ಇವಳ ಜೊತೆ. ಅದೆಲ್ಲ ಇವಳಿಂದಾನೇ ಅಲ್ವಾ ಅತ್ಗೆ? ಸೀನು ಚಾರು ಜೊತೆ ಸರಿಯಾಗಿಲ್ಲ ಅಂದ್ರೆ ಇದರಲ್ಲಿ ಆದ್ಯನ್ ತಪ್ಪೇನಿದೆ ಹೇಳು? ನಿನಗೇನಾದ್ರೂ ಹೇಳಬೇಕು ಅನ್ಸಿದ್ರೆ
ಅದು ಆದ್ಯನ್ಗಲ್ಲ, ಸೀನುಗ್ ಹೇಳು. ಆದ್ಯ ಏನಾದ್ರೂ ಸೀನು ಹಿಂದೆ ತಿರುಗ್ತಾ ಇದ್ದಾಳ? ಚಾರು ಜೊತೆ ಸಂಸಾರ ಮಾಡಬೇಡ ಅಂತ ಏನಾದ್ರೂ ಹೇಳಿದಾಳ? ಇಂಥ ಮಾತುಗಳನ್ನ ಸಹಿಸೋಕಾಗದೆ ತನ್ನ ದಾರಿಲಿ ತಾನು ಹೋಗ್ಬೇಕು ಅಂತ ಅನ್ಕೊಳ್ತಿದ್ದಾಳೆ. ಆ ಹುಡುಗನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಮೇಲೂ ಕೂಡ ಇನ್ನೂ ನೀನ್ ಯಾಕೆ ಆದ್ಯನ ಈ ರೀತಿ ಬೈತಾನೆ ಇರ್ತೀಯ? ಪ್ರತಿಯೊಂದಕ್ಕೂ ಬೈಯೋದಿಕ್ಕೆ ಅವಳೊಬ್ಳು ಸಿಕ್ಕಿದಾಳೆ ನಿಂಗೆ. ಮದ್ವೆ ಆಗಿರೋನು ಆದ್ಯ ಅಂತ ತಿರುಗ್ತಿದ್ರೆ ಅದು ನಿನ್ ಸೊಸೆ ಹೇಳಿತನ ಕಣೆ. ಅಮ್ಮ, ಇವಳು ನಮ್ಮ ಮನೇಲಿ ಇರೋ ತನಕ ಇವ್ರ ಸಂಸಾರ ನೆಟ್ಟಗಾಗಲ್ಲ. ಪದ್ಮ, ಅವ್ರು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿನಗೆ? ಆದ್ಯ ಹುಡುಗನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಳೆ. ನಮ್ಮ ರಾಜಿ ಮದುವೆ ಜೊತೆಗೆ ಅವ್ರ ಮದುವೆನೂ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇನ್ನೊಬ್ರು ಹೆಂಡತಿಯಾಗಿ ಹೋಗ್ತಿರೋ ಆದ್ಯಾಗೆ ಬೈಯೋದು ಒಳ್ಳೆ ಪದ್ಧತಿ ಅಲ್ಲ. ಇವರಿಬ್ಬರನ್ನ ಒಂದು ಮಾಡ್ಬೇಕು ಅಂತಾನೆ ಅಲ್ವಾ ಹನಿಮೂನಿಗೆ ಕಳಿಸ್ಬೇಕು ಅಂತ ನಾವ್ ಅನ್ಕೊಂಡಿದ್ದು. ಪೂಜೆಲೆ ಕೂತ್ಕೊಳ್ದೇ ಇರೋನು ನಾಳೆ ಹನಿಮೂನಿಗೆ ಹೋಗ್ತಾನೆ ಅನ್ನೋ ನಂಬಿಕೆ ನನ್ಗಿಲ್ಲ ಬಿಡು ಅತ್ಗೆ. ದೊಡ್ಡಪ್ಪ, ನನ್ ಕತ್ತೆಗೆ ಲಕ್ಷ್ಮೀ ಕಾಸನ್ನು ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನು ಏನ್ ಮಾತಾಡಿದ್ರು ನಾನು ಇದೀನಲ್ವೇನಮ್ಮ. ಪೂಜೆಯಲ್ಲಿ ಹೇಗ್ ಕೂತ್ಕೊಳ್ಳಲ್ವೋ, ನೀನ್ ಕತ್ತೆಗೆ ಅದನ್ನ ಹೇಗ್ ಕಟ್ಟೋದಿಲ್ವೋ ನಾನು ನೋಡ್ತೀನಿ. ನೀನ್ ಭಯ ಪಡ್ಬೇಡ. ನೀವೇ ಹೇಳ್ತಿದ್ದೀರಾ ಅಂದ್ರೆ ಇಲ್ಲ ಅಂತ ಹೇಳಲ್ಲ. ನಿಮ್ ಮಾತಿನ ಮೇಲೆ ನಂಬಿಕೆಯಿಂದಾನೆ ನಾನು ಈ ಪೂಜೆಗೆ ಕೂತ್ಕೋತೀನಿ. ಮೊದಲು ನೀವೆಲ್ಲ ಕೂತ್ಕೊಳ್ಳಿ. ಸೀನು, ಪೂಜೆಯಲ್ಲಿ ಅನ್ಕೊಂಡಿರೋ ಪ್ರಕಾರ ಎಲ್ಲ ನಡೀಬೇಕು. ಪ್ರತಿ ಗಂಡ ತನ್ನ ಹೆಂಡತಿಗೆ ಸಹಾಯ ಮಾಡಬೇಕು. ಇಬ್ರು ಸೇರಿ ವ್ರತನ ಪೂರ್ತಿ ಮಾಡಿ ವ್ರತದ ಪ್ರತಿಫಲನ ಪಡ್ಕೋಬೇಕು. ಅರ್ಥ ಆಯ್ತಾ? ಕೂತ್ಕೋ. ಪುರೋಹಿತ್ರೆ, ಯಜಮಾನ್ರೆ, ನೀವು ಶುರು ಮಾಡಿ. ಹಾಗೆ ಆಗಲಿ. ಓಂ ಶ್ರದ್ಧಾಯ ನಮಃ, ಓಂ ವಿಭೂತ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಪರಮಾತ್ಮಿಕಾಯ ನಮಃ, ಓಂ ವಾಚೇ ನಮಃ, ಓಂ ಪದ್ಮಾಲಯಾಯ ನಮಃ, ಓಂ ಪದ್ಮಾಯ ನಮಃ, ಓಂ ಸ್ವಚಯ ನಮಃ, ಓಂ ಸ್ವಾಹಾಯ ನಮಃ, ಓಂ ಸ್ವಧಾಯ ನಮಃ, ಓಂ ಸುಧಾಯ ನಮಃ, ಓಂ ಧನ್ಯಾಯ ನಮಃ, ಓಂ ಹಿರಣ್ಮಯೇ ನಮಃ, ಓಂ ಲಕ್ಷ್ಮಯ ನಮಃ. ಅಮ್ಮ, ಎಲ್ಲರೂ ಅಕ್ಷತೆನ ಹಾಕಿಮ್ಮ. ಓಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮಬಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತತ್ವಾದ ಪದ್ಮಂ ಮಯಿ ಸನ್ನಿಧತ್ವ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀ ಮನ್ಮಂಥ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಗಜಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ಸ್ವರಲಕ್ಷ್ಮೀ ಪ್ರಸನ್ನ ಮಮ ಸರ್ವದಾ ವರಾಂಕಸೌಪಾಸಮಭೀತ ಮುದ್ರಾಂ ಕರ್ವೈರಹಂತ್ರೀಂ ಕಮಲಾಸನಸ್ಥಾಂ ಬಾಲಾರ್ಕಕೋಟಿ ಪ್ರತಿಭಾಂ ತ್ರಿನೇತ್ರಾಂ ಭಜೇಮಹಂ ಜಗದೀಶ್ವರೀಂ ತಾಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಧಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಓಂ ಮಹಾಲಕ್ಷ್ಮೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ವರಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಪ್ರಾರ್ಥನಾ ನಮಸ್ಕಾರ ಸಮರ್ಪಯಾಮಿ. ರಾಜಾರಾಮ್ ಅವರೇ, ಇಲ್ಲಿ ನೋಡಿ, ಪೂಜೆ ಸಂಪೂರ್ಣವಾಗಿದೆ. ಈಗ ಅಮ್ಮನವರ ಸನ್ನಿಧಾನದಲ್ಲಿ ಪೂಜೆ ಮಾಡಿದಂಥ ಅರಿಶಿಣದ ದಾರವನ್ನ ಗಂಡ ಹೆಂಡತಿ ಇಬ್ಬರೂ ಸೇರಿ ಅಮ್ಮನವರಿಗೆ ನಮಸ್ಕಾರ ಮಾಡಿ ಆ ಅರಿಶಿಣದ ದಾರವನ್ನ ಮಾಂಗಲ್ಯಕ್ಕೆ ಜೊತೆ ಮಾಡಿ. ಹೆಂಡತಿಗೆ ಮಾಂಗಲ್ಯ ಸಿದ್ಧಿ ಲಭಿಸುತ್ತೆ, ಗಂಡನಿಗೆ ದೀರ್ಘಾಯುಷ್ಯ ಲಭಿಸುತ್ತೆ. ಸರಿ ಪುರೋಹಿತ್ರ. ಶುಭಂ. ಓಂ ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವಭರತ್. ಅಮ್ಮ, ಎಲ್ಲರ ಗಂಡಂದ್ರು ಲಕ್ಷ್ಮಿ ಕಾಸು ಕಟ್ತಾ ಇದ್ದಾರೆ.
ನಿನಗೆ ಕೈ ಮುಗ್ದು ಬೇಡ್ಕೋತಾ ಇದ್ದೀನಿ, ನನ್ ಗಂಡನು ನನಗೆ ಕಟ್ಟೋ ಹಾಗೆ ಮಾಡಮ್ಮ. ಚಾರು, ते सदा देवी महालक्ष्मी नमोस्तुते आद्यन्तरहिते देवी आदिशक्ति महेश्वरी योगजे योगसम्भूते महालक्ष्मी नमोस्तुते स्थूलसूक्ष्म महारौद्रे महाशक्ति महोदरे महापापहरे देवी महालक्ष्मी नमोस्तुते पद्मासनस्थिते देवी परब्रह्मस्वरूपिणी परमेशी जगन्माता महालक्ष्मी नमोस्तुते श्वेतांबरधरे देवी नानालंकारभूषिते जगस्थिते जगन्माता महालक्ष्मी नमोस्तुते ओम महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् लक्ष्मीं क्षीरसमुद्रराजतनयां श्रीरङ्गदामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्थकटाक्षलब्धविभवब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियाम् ओम नारायणाय विद्महे वासुदेवाय धीमहि. ಈಗ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ನಿಮಗ್ ಬೇಜಾರಾಗತ್ತೆ ಅಂತ ಜೀವನ ಪೂರ್ತಿ ನಾನು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಚಾರು ಕುತ್ತಿಗೆಗೆ ಲಕ್ಷ್ಮಿ ರೂಪನ ಕಟ್ತೀಯೋ ಇಲ್ವೋ? ಕಟ್ಟಲ್ಲ, ಕುದುರೆನ ನೀರಿನವರೆಗೂ ಕರ್ಕೊಂಡು ಬರ್ಬೋದಷ್ಟೇ, ಆದ್ರೆ ನೀರು ಕುಡ್ಸಕ್ಕಾಗಲ್ಲ. ಹೌದಾ? ನಾನು ಹೇಳಿದ್ರು ಕೇಳಲ್ವಾ? ಈ ವಿಷಯದಲ್ಲಿ ಕೇಳಲ್ಲ. ಸರಿ, ನಿನಗೆ ನಾನು ಆದಿತ್ಯ ಕಿವಿಲಿ ಏನ್ ಹೇಳ್ದೆ ಅಂತ ತಿಳ್ಕೋಬೇಕೋ ಇಲ್ವೋ? ಹಾ, ತಿಳ್ಕೋಬೇಕು. ಸರಿ, ಹಾಗಾದ್ರೆ ನೀನ ಲಕ್ಷ್ಮಿ ರೂಪದ ತಾಳಿನ ಚಾರು ಕುತ್ತಿಗೆ ಕಟ್ಟಿದ್ರೆ ನಾನು ಏನ್ ಹೇಳಿದ್ನೋ ಹೇಳ್ತೀನಿ. ನಿಜವಾಗ್ಲೂ ಹೇಳ್ತೀಯಾ? ನೀನ ಲಕ್ಷ್ಮಿ ರೂಪದ ತಾಳಿನ ಕಟ್ತೀಯೋ ಕಟ್ಟಲ್ವೋ? ಗೊತ್ತಿಲ್ಲದೆ ತಾಳಿ ಕಟ್ಟಿರೋದಕ್ಕೆ ಸುಮ್ಮನೆ ಇದ್ದೀನಿ. ಈ ಲಕ್ಷ್ಮಿ ರೂಪದಲ್ಲಿ ಏನಿದೆ? ಮಾತ್ ತಪ್ಪಾರ್ದು ನೀನು. ನೀನು ಮಾತಕ್ಕೆ ತಪ್ಪಾರ್ದು. ಸರಿ, ಮೊದ್ಲು ನಾನು ಹೇಳಿದ್ದನ್ನ ಮಾಡು, ಅದಾದ್ಮೇಲೆ ನಾನೇನ್ ಹೇಳ್ದೆ ಅಂತ ಹೇಳ್ತೀನಿ. ನೀನೇ ಮೊದಲು ಹೇಳ್ಬೋದಲ್ಲ. ನಾನು ಹೇಳಿದ್ಮೇಲೆ ನೀನು ಆ ತಾಳಿನ ಕಟ್ತೀಯಾ ಅಂತ ಏನ್ ನಂಬಿಕೆ ಇದೆ? ನೀನ್ ಹೇಳ್ಬಿಡ್ತೀಯ ಅಂತ ನಾನು ಹೇಗ್ ನಂಬ್ಲಿ? ಸರಿ, ಹಾಗಾದ್ರೆ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡು. ನಿನ್ನ ನಾನೇ ನಂಬದೇ ಇದ್ರೆ ಇನ್ಯಾರು ನಂಬ್ತಾರೆ? ಇವಾಗ ನಿನಗೇನು, ಅವಳ ಕುತ್ತಿಗೆಗೆ ಅದನ್ನ ಕಟ್ಟಬೇಕು ಅಷ್ಟೇ ತಾನೆ? ओम महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् ओम देवी नमः पद्मिन्यै नमः पद्मगन्धिन्यै नमः पुण्यगन्धाय नमः ओम सुप्रसन्नाय नमः प्रसादाभिमुख्याय नमः प्रभाय नमः चंद्रवदनाय नमः ओम चंद्राय नमः चंद्रसहोदराय नमः चतुर्भुजाय नमः इंद्राय नमः इंद्रजिताय नमः ओम आह्लादजनन्यै नमः पुष्टाय नमः शिवाय नमः ओम हरिण्यै नमः ओम हेममालिन्यै नमः धनदानिकायै नमः सिद्धये नमः ओम स्त्रैण सौम्याय नमः शुभप्रदाय नमः नृपविस्मदनन्दाय नमः ओम वरलक्ष्मी नमः शुभप्रदाय नमः शुभाय नमः निरञ्जनप्राकाराय नमः लक्ष्मीं क्षीरसमुद्रराजतनयां श्रीरङ्गदामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्थकटाक्षलब्धविभवब्रह्मेन्द्रगङ्गाधरां. ಈಗ ನೀವೆಲ್ಲರೂ ಆಶೀರ್ವಾದ ಬೇಗ ಆಶೀರ್ವಾದ ಮಾಡ್ರಿ, ಸೊಂಟ ಬಿದ್ದು ಹೋಗ್ತಿದೆ. ಏನೇ, ವರ್ಷಕ್ಕೆ ಒಂದ್ಸಲ ನಾವು ಗಂಡಂದರಿಗೆ ಬರೋ ಅದೃಷ್ಟ ಕಣೆ ಇದು. ಇದನ್ನ ಕೂಡ ದೂರ ಮಾಡ್ತೀರಾ ನೀವು ಹೆಣ್ತಿರು? ಸ್ವಲ್ಪ ಹೊತ್ತು ಆಸ್ವಾದಿಸಕ್ ಬಿಡೆ. ಚೆನ್ನಾಗಿದೆ ಕಣೆ ನೀನು ಕಾಲಿಟ್ಕೊಂಡಿದ್ರೆ. ಅದನ್ನೆಲ್ಲ ಆಮೇಲೆ ಮಾಡೋರಂತೆ, ಮೊದಲು ಆಶೀರ್ವಾದ ಮಾಡಿ. ಇಷ್ಟ ಕಾಮಾರ್ಥ್ಯ ಸಿದ್ಧಿರಸ್ತು. ಗಂಡ ಕೇಳಿದ್ದನ್ನ ಕೇಳದಾಗೆ ಕೊಟ್ಟು ಕಷ್ಟ ಕೊಡ್ದೇನೆ ಗಂಡನ ಸುಖವಾಗಿ ನೋಡ್ಕೊ. ದೀರ್ಘ ಸುಮಂಗಲಿ ಭವ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹಾಲಕ್ಷ್ಮೀ ಮಾತಾ ಯತ್ಪೂಜಿತಂ ಮಯಾ ದೇವ. ಸೀನು, ಚಾರುಗ್ ಆಶೀರ್ವಾದ ಮಾಡ್ದೆ ಎಲ್ಲಿಗೆ ಹೋಗ್ತಿದೀಯಾ? ಆಶೀರ್ವಾದ ಮಾಡು. ಆಶೀರ್ವಾದ ಮಾಡು ಸೀನು.
ನೀನ್ ಹೇಳಿದ್ ಮಾಡಿದ್ನಲ್ಲ, ಇವಾಗ ಹೇಳು. ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು ನಾ? ಏನ್ ಆಟ ಆಡ್ತಿದ್ಯಾ? ಲಕ್ಷ್ಮೀ ರೂಪನ ಚಾರು ಕುತ್ಕೆ ಕಟ್ಟಿದ್ರೆ ಹೇಳ್ತೀನಿ ಅಂದಲ್ಲ, ಹೇಳು. ಅದಾ, ಬೇಡ ಬಿಡು, ಮತ್ತೆ ನೀನು ಬೇಜಾರ್ ಮಾಡ್ಕೋತೀಯ. ಹೇಳ್ದೆ ಇದ್ರೇನೆ ನೋವಾಗೋದು. ಇವಾಗ ಹೇಳು. ಹೇಳಲೇಬೇಕು ಅಂತ್ಯಾ? ಹೇಳಲೇಬೇಕು ಅಷ್ಟೇ, ಹೇಳು. ನಿನ್ ಮಾತಕ್ ತಪ್ಪೋಳಲ್ಲ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀನಿ. ಸರಿ, ಹಾಗಾದ್ರೆ ಬೇಗ ಬೇಗ ಹೇಳು ಹೇಳು ಹೇಳು. ಐ ಲವ್ ಯು. ಮತ್ತೆ ಆದಿತ್ಯನ್ ಕಿವಿಯಲ್ಲಿ ಹೇಳಿದ್ದು ಇದನ್ನೇ. ಏನು? ಅವನಿಗೆ ಐ ಲವ್ ಯು ಅಂತ ಹೇಳ್ದ? ಹೌದು. ಅಷ್ಟೊಂದ್ ಶಾಕ್ ಯಾಕೆ? ಅದ್ ಹೇಗೆ ಹೇಳ್ತೀಯ? ನಾವಿಬ್ರು ಪ್ರೀತಿಸಿಲ್ವಾ? ಆದ್ರೆ ನಿನ್ ಮದ್ವೆ ಆಗೋಗಿದೆ ಅಲ್ವಾ? ಅದು ಮದ್ವೆನೇ ಅಲ್ಲ. ನನ್ ದೃಷ್ಟಿಯಲ್ಲಿ ಅದ್ ಮದ್ವೆನೆ. ನೀನ್ ಹೀಗ್ ಮಾಡ್ತಿರೋದು ಸರಿ ಅಲ್ಲ ಆದ್ಯ. ಮದ್ವೆ ಮಾಡ್ಕೊಂಡು ಚಾರು ನನ್ ಹೆಂಡತಿ ಅಲ್ಲ ಅನ್ನೋದು ಒಂಚೂರು ಸರಿ ಇಲ್ಲ. ಆದ್ಯ, ಹಾಗ್ ಮಾತಾಡ್ಬೇಡ. ನಿಜಾನ ಕೇಳೋದಕ್ಕೆ ಕಷ್ಟ ಅನ್ಸಿದ್ರು ಕೇಳ್ಬೇಕು, ವಿಧಿ ಇಲ್ಲ. ಅವನ್ ಮೇಲೆ ನಿನಗ್ ಪ್ರೀತಿ ಇಲ್ಲ ಅಂತ ನನಗೆ ಗೊತ್ತು ಆದ್ಯ. ಹಾಗಂತ ನಿನ್ನ ನೀನೇ ಮೋಸ ಮಾಡ್ಕೋತಿದ್ಯಾ. ಈಗ್ಲಾದ್ರೂ ನಿನ್ ಮನ್ಸನ್ ಬದಲಾಯಿಸ್ಕೊ. ಆದಿತ್ಯನ್ ಜೊತೆ ಆದಷ್ಟು ಬೇಗ ನನ್ ಮದ್ವೆ ಕೂಡ ನಡೀಬಹುದು. ಅನಾವಶ್ಯಕವಾಗಿ ನೀನು ಬೇಜಾರ್ ಮಾಡ್ಕೊಂಡು ಚಾರುಗೂ ನೋವು ಮಾಡ್ಬೇಡ. ಆದ್ಯ, ಆದ್ಯ, ಏನಿವಳು ಈ ತರ ಕನ್ಫರ್ಮ್ ಮಾಡ್ಬಿಟ್ಟು ಹೋಗ್ತಿದ್ದಾಳೆ? ನಿಜವಾಗ್ಲೂ ಅವನ್ನ ಪ್ರೀತಿಸ್ತಿದ್ದಾಳ? ಇಲ್ಲ, ಆದ್ಯ ನನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಲ್ಲ. ಪ್ರೀತಿಸಕ್ ಸಾಧ್ಯನೂ ಇಲ್ಲ. ಮಕ್ಳಿಬ್ರು ಸಂತೋಷವಾಗಿ ವ್ರತ ಮಾಡ್ತಾರೆ ಅನ್ಕೊಂಡ್ರೆ ಹೀಗಾಗೋಯ್ತಲ್ರಿ. ಕೆಲವು ಜಗಳಗಳು ಕೂಡ ಒಳ್ಳೇದಕ್ಕೆ ಆಗತ್ತೆ. ಅವ್ರ ಮಧ್ಯೆ ಆ ಚಿಕ್ಕ ಜಗಳ ನಡೆದಿದ್ದಕ್ಕೇನೆ ರಾಜಲಕ್ಷ್ಮಿ ನಿಜಾನ ತಿಳ್ಕೊಳ್ಳೋದಿಕ್ಕೆ ಅವಕಾಶ ಆಗಿತ್ತು. ಗುರುಗೋಸ್ಕರ ಬೆರಳನ್ನ ಕಟ್ ಮಾಡ್ಕೊಟ್ಟ ಏಕಲವ್ಯಂತರನ ಅವನವ್ನ ಹಾಕಿ ಬ್ಯಾಟ್ನ ಪಕ್ಕದಲ್ಲಿ ಇಟ್ಟಿದ್ದಾನೆ ರೀ. ಆ ನೋವನ್ನ ತೀರ್ಸೋದಿಕ್ಕೋಸ್ಕರನೇ ರಾಜಲಕ್ಷ್ಮಿ ಅವನ ಜೀವನದಲ್ಲಿ ಬಂದಿದ್ದಾಳೆ. ಅವನ ಕಷ್ಟನ ಅರ್ಥ ಮಾಡ್ಕೊಂಡಿರೋದಕ್ಕೆ ಇನ್ನೂ ಅವ್ರ ಜೀವನದಲ್ಲಿ ಆನಂದ ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಸರಿ, ಅವರಿಬ್ರು ಎಲ್ರಿ? ಆಗ್ಲೇ ಪೂಜೆಗೆ ಟೈಮ್ ಆಗ್ತಿದೆ. ಅಲ್ಲಿ ನೋಡು, ಬರ್ತಿದ್ದಾರೆ. ಇಬ್ರು ಮುಖದಲ್ಲೂ ನಗು ಇದೆ ಅಂದ್ಮೇಲೆ ಅವ್ರ ಜಗಳ ಮುಗ್ದ ಹಾಗೇನೆ. ಇನ್ನು ಆ ವಿಷಯನ ಮರ್ತ್ಬಿಡಿ. ಬಾಮ್ಮ, ಪೂಜೆ ಶುರು ಮಾಡೋಣ. ನಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿ ನೀನು. ನಿನ್ ಕೈಯಿಂದನೇ ದೀಪ ಹಚ್ಚಿ ವರಲಕ್ಷ್ಮಿ ಪೂಜೆನ ಶುರು ಮಾಡಮ್ಮ.
ಆ ಕಡೆಗೆ ಜರ್ಕೊಳ್ಳಿ.